ಅಂತೂ ಅರ್ಜುನ್ ಜನ್ಯ ಅವರ ಮೊದಲ ನಿರ್ದೇಶನದ 45 ಸಿನಿಮಾದ ಟ್ರೈಲರ್ ರಿಲೀಸ್ ಆಯಿತು. ಆ್ಯಂಡ್ ಮಲ್ಟಿ ಸ್ಟಾರರ್ ಇರೋ ಈ ಸಿನಿಮಾ ಕ್ರಿಸ್ಮಸ್ಗೆ ಅಂದರೆ ಡಿಸೆಂಬರ್ 25ಗೆ ರಿಲೀಸ್ ಆಗ್ತಿರೋದು ನಿಮ್ಮೆಲ್ರಿಗೂ ಗೊತ್ತಿರೋದೆ. 45 ಸಿನಿಮಾ ಎಲ್ಲ ಪ್ರೇಕ್ಷಕರಿಗೆ ಇಷ್ಟ ಆಗೋ ಪೊಟೆನ್ಷಿಯಲ್ ಇದೆ ಅಂತ ಟ್ರೈಲರಲ್ಲಿ ಅರ್ಜುನ್ ಜನ್ಯ ಅವರು ತೋರಿಸಿದ್ರು ಕೂಡ ಟ್ರೈಲರ್ ನೋಡಿ ನಂಗೆ ನಿಜವಾಗ್ಲೂ ಇದನ್ನು ಅರ್ಜುನ್ ಜನ್ಯ ಅವರೇ ಡೈರೆಕ್ಟ್ ಮಾಡಿರೋದಾ ಅಥವಾ ಬೇರೆ ಯಾರಾದರೂ ಡೈರೆಕ್ಟ್ ಮಾಡಿರೋದಾ ಅಂತ ಡೌಟ್ ಬಂತು. ಬಟ್ ಇದನ್ನ ಡೈರೆಕ್ಟ್ ಮಾಡಿರೋದು ಅರ್ಜುನ್ ಜನ್ಯ ಅವರೇ. ಇದರ ಟ್ರೈಲರ್ ಎಲ್ಲ ನೋಡಿದ್ಮೇಲೆ ನಂಗೆ ಏನೇನು ಅನಿಸ್ತು, ಏನೇನು ಇಷ್ಟ ಆಯಿತು ಎಲ್ಲ ನೋಡ್ಕೊಂಬರೋಣ ಬನ್ನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಿನಿ ಟಾಕ್. ಇನ್ನು ಟ್ರೈಲರ್ ಬ್ರೇಕ್ ಡೌನ್ ವಿಚಾರಕ್ಕೆ ಬಂದರೆ, ಫಸ್ಟ್ ಡೈರೆಕ್ಷನಲ್ಲೇ ಇಷ್ಟೊಂದು ಚೆನ್ನಾಗಿರೋ ಮೇಕಿಂಗ್, ಕತೆ ಗೊತ್ತಾಗ್ದೇನೆ ಬಿಟ್ಟಿರೋ ಟ್ರೈಲರ್ ಇಂಪ್ರೆಸ್ ಮಾಡ್ತು. ಕತೆ ಏನಿರ್ಬೋದು ಅಂತ ನಾವೇ ತಲೆಯಲ್ಲಿ ಹುಳ ಬಿಟ್ಕೊಳ್ಳೋ ಥರ ಟ್ರೈಲರ್ ರೆಡಿ ಮಾಡಿ ಕಟ್ ಮಾಡಿ ಕೊಟ್ಟಿದ್ದಾರೆ. ಶಿವಣ್ಣ ಮತ್ತೆ ಉಪ್ಪಿ ಮಧ್ಯ ರಾಜ್ ಬಿ ಶೆಟ್ಟಿ ಅವ್ರದ್ದು ಒಂದು ಇಂಪಾರ್ಟೆಂಟ್ ರೋಲ್ ಇರ್ಬೋದು. ಅಂಡ್ ರಾಜ್ ಬಿ ಶೆಟ್ಟಿ ಅವರೇ ಈ ಕತೆಗೆ ಒಂದು ಮೇನ್ ಪಿಲ್ಲರ್ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಟ್ರೈಲರ್ ಅಲ್ಲಿ ಇನ್ನೊಂದು ಲೋಕದ ಯುದ್ಧನ ತೋರಿಸ್ತಾ ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಾಗೋ ರೀತಿನೂ ಮಾಡಿದ್ದಾರೆ. ಪ್ರೊಡಕ್ಷನ್ ಅಂಡ್ ಮೇಕಿಂಗ್ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಸಿನಿಮಾನ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಇನ್ನು ನನಗೂ ಫಸ್ಟಿಗೆ ಇದ್ದಿದ್ದು 45 ಅಂತ ಏನಕ್ಕೆ ಹೆಸರಿಟ್ರು ಅಂತ, ಹಾಗೆ ನಿಮಗೂ ಇರ್ಬೋದು. ಅದಕ್ಕೆ ನಾನು ಸ್ವಲ್ಪ ರಿಸರ್ಚ್ ಮಾಡಿದಾಗ ನನಗೆ ಸಿಕ್ಕಿರೋ ವಿಚಾರಗಳು ಏನಪ್ಪಾ ಅಂದರೆ, ಒಬ್ಬ ಮನುಷ್ಯ ಸತ್ ಮೇಲೆ ಅವನ ಆತ್ಮ ಇದೆ ಅಲ್ಲ, ಅದು 45 ದಿನಗಳ ಕಾಲ ಭೂಮಿ ಮೇಲೆ ಇರುತ್ತೆ ಅನ್ನೋ ಒಂದು ನಂಬಿಕೆ. ಈ ವಿಷಯ ಸಿನಿಮಾಗೆ ಲಿಂಕ್ ಇರಬಹುದು. ಆ್ಯಂಡ್ ಮಾಡರ್ನ್ ವೆಪನ್ಸ್ನ ಕೂಡ ಈ ಸಿನಿಮಾದಲ್ಲಿ ಯೂಸ್ ಮಾಡಿದ್ದಾರೆ. ಸಿನಿಮಾದಲ್ಲಿ ಇನ್ನೂ ತುಂಬ ವಾವ್ ಮೂಮೆಂಟ್ಸ್ಗಳಂತೂ ಪಕ್ಕಾ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಏನಕ್ಕಂದ್ರೆ ಟ್ರೈಲರ್ ಅಷ್ಟೊಂದು ರಿಚ್ ಆಗಿ ಕೂಡ ಬಂದಿದೆ. ಸಿನಿಮಾದಲ್ಲಿ ಶಿವಣ್ಣ ಅವರು ಶಿವನ ಪಾತ್ರದಲ್ಲಿ ಕಾಣಿಸ್ಕೊಂಡ್ರೆ, ಉಪ್ಪಿ ಸರ್ ಅವರು ಯಮಧರ್ಮನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರ್ಬೋದು. ಇನ್ನೂ ತುಂಬ ವಾವ್ ಮೂಮೆಂಟ್ಸ್ ಅಂತೂ ಇರುತ್ತೆ. ಸ್ಪೆಷಲ್ ಆಗಿ ಟ್ರೈಲರ್ ಎಂಡಿಂಗ್ ಅಲ್ಲಿ ಶಿವಣ್ಣ ಅವರು ಲೇಡಿ ಗೆಟಪ್ ಅಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಈ ಗೆಟಪ್ಗೆ ಥಿಯೇಟ್ರಲ್ಲಿ ಫುಲ್ ವೈಬ್ ಅಂತೂ ಕೊಡ್ಬೋದು. ಡೈರೆಕ್ಟರ್ ಕಮ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಟ್ರೈಲರ್ ಅಲ್ಲಿ ಡೀಸೆಂಟ್ ಆಗಿದೆ. ಮೂವಿಲಿ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಟ್ರೈಲರ್ ನೋಡಿ ನನಗೆ VFX ಕೆಲವೊಂದು ಕಡೆ ಸ್ವಲ್ಪ ಬೆಟರ್ ಆಗ್ಬೋದಿತ್ತು. ಬಟ್ ಸಿನಿಮಾ ನೋಡಿದ ಮೇಲೆ ಎಲ್ಲ ಗೊತ್ತಾಗುತ್ತೆ ಏನೇನಿದೆ, ಔಟ್ಪುಟ್ ಯಾವ ಥರ ಇದೆ, ಅರ್ಜುನ್ ಜನ್ಯ ಅವರು ಫುಲ್ ಮಾರ್ಕ್ಸ್ ಪಡ್ಕೊಳ್ತಾರ. ಸೊ ಫೈನಲ್ ಆಗಿ ಡಿಸೆಂಬರ್ ಸ್ಯಾಂಡಲ್ವುಡ್ಗೆ ಒಂಥರ ಹಬ್ಬ ಅಂತಾನೆ ಹೇಳ್ಬೋದು. ಎಲ್ಲ ಬಿಗ್ ಸ್ಟಾರ್ ಸಿನಿಮಾಗಳು ಇದೇ ಡಿಸೆಂಬರಲ್ಲೇ ರಿಲೀಸ್ ಆಗಿದ್ದಾವೆ, ರಿಲೀಸ್ ಆಗ್ತಿದ್ದಾವೆ. ಸೊ ಎಲ್ಲದಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾ, ಇದಿಷ್ಟಾಗಿತ್ತು 45 ಮೂವಿ ಟ್ರೈಲರ್ ನೋಡಿ ನಂಗನ್ಸಿದ್ದು. ನಿಮ್ಗೇನಾದರೂ ಇನ್ನೂ ಏನಾದರೂ ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ. ಬಾಯ್.